ಈ ಗ್ರಾಮದಲ್ಲಿವೆ 35 ಕುಷ್ಠ ರೋಗಿಗಳ ಕುಟುಂಬ. ಹೆಸರಿಗಷ್ಟೇ ಕುಷ್ಠ ರೋಗಿಗಳ ಪುನರ್ವಸತಿ ಕೇಂದ್ರ. ಗ್ರಾಮಕ್ಕೆ ಮೂಲ ಸೌಕರ್ಯ ಇಲ್ಲ, ಆಸ್ಪತ್ರೆಗೆ ಹೋಗೋದಕ್ಕೆ ಬಸ್ ಇಲ್ಲ. ಇದು ಕುಷ್ಠ ರೋಗಿಗಳ ಸಂಕಷ್ಟದ ಸುದ್ದಿ. ಮನಿ ಎಲ್ಲ ಸೋಲದವ ಕೂತ್ನೆ ಜಾಗ ಇಲ್ಲ. ಹಂಗೆ ನಡ್ಕೊತ ಹೋಯ್ತೇವೆ ಇಂಥವ್ರೆಲ್ಲ ಸತ್ತೋಗ್ಯ 200 ಮಂದಿ. ರೋಡ್ ಇಲ್ಲ, ಒಂದು ಬಸ್ ಇಲ್ಲ, ಒಂದು ಆಟೋ ಬರಲ್ಲ. ಕುಷ್ಠರೋಗದಿಂದ ಕೆಲವು ಜನ ನಾವು ಬೇರೆ ಬಸ್ಸಿನ ಹೋದ್ರೆ ಮುಟ್ಟಬೇಕಂದ್ರೆ ಜನ ದೂರ ಜನ ನೋಡ್ತಾ ಇದ್ದಾರೆ. ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರೇ, ಶಾಸಕರೇ, ಈ ಸುದ್ದಿ ನೋಡಿ. ಬೀದರ್ ಜಿಲ್ಲಾಡಳಿತ ಕೂಡ ತಪ್ಪದೇ ಈ ಸುದ್ದಿಯನ್ನ ನೋಡ್ಲೇಬೇಕು. ಬೀದರ್ ತಾಲೂಕಿನ ಚಟ್ನಳ್ಳಿ ನವಜೀವನ ಗ್ರಾಮದಲ್ಲಿ ಕುಷ್ಠ ರೋಗಿಗಳ ಪರಿಸ್ಥಿತಿಯನ್ನ ನೀವು ನೋಡಬೇಕು. ಪುನರ್ವಸತಿಗೋಸ್ಕರ ಅಲ್ಲಿ ಕುಷ್ಠ ರೋಗಿಗಳನ್ನ ಇರಿಸಲಾಗಿದೆ. ಆದ್ರೆ ಸಂಕಷ್ಟ ಮಾತ್ರ ತಪ್ಪಿಲ್ಲ ಅವ್ರಿಗೆ. 30ಕ್ಕೂ ಅಧಿಕ ಕುಷ್ಠ ರೋಗಿಗಳಿಗೆ ಇರುವಂತ ಪುನರ್ವಸತಿ ಗ್ರಾಮ ಅದು. ಸೂಕ್ತವಾದಂತ ಬಸ್ ವ್ಯವಸ್ಥೆ ಇಲ್ಲದಕ್ಕೆ ರೋಗಿಗಳಿಗೆ ಆಸ್ಪತ್ರೆಗೆ ಹೋಗೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಪರದಾಟವನ್ನ ಪಡ್ತಾ ಇದ್ದಾರೆ. ಪಟ್ಟಣಕ್ಕೆ ಹೋಗಬೇಕು, ಆಸ್ಪತ್ರೆಗೆ ಹೋಗಬೇಕು ಅಂತಂದ್ರೆ 3 ರಿಂದ 4 ಕಿಲೋಮೀಟರ್ ನಡ್ಕೊಂಡೇ ಹೋಗಬೇಕು. ಕುಷ್ಠರೋಗ ಪೀಡಿತರಿಗೆ ಹೆಸರಿಗೆ ಮಾತ್ರ ಪುನರ್ವಸತಿ ಅಂತ ಹೇಳಿ ಕಲ್ಪಿಸಿದ್ದಾರೆ. ಆದ್ರೆ ಅದು ವೇಸ್ಟ್ ಆಗ್ತಾ ಇದೆ, ಏನಕ್ಕೂ ಪ್ರಯೋಜನಕ್ಕೆ ಬರ್ತಾ ಇಲ್ಲ. 60 ವರ್ಷ ಮೇಲ್ಪಟ್ಟವರಿಗೂ ವೃದ್ಧಾಪ್ಯ ವೇತನವೂ ಸಿಗ್ತಾ ಇಲ್ಲ. ಭಿಕ್ಷಾಟನೆ ಮಾಡಿ ಕುಟುಂಬ ನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ ಆ ಗ್ರಾಮದಲ್ಲಿ ಜನ. 35 ವರ್ಷಗಳಿಂದ ಗ್ರಾಮದಲ್ಲಿ ಸೂಕ್ತ ರಸ್ತೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ. ಗ್ರಾಮ ಪಂಚಾಯತ್ ಅಧಿಕಾರಿಗಳು, ಅಧ್ಯಕ್ಷರು, ತಹಶೀಲ್ದಾರ್ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಅಟ್ಲೀಸ್ಟ್ ಈಗಲಾದ್ರೂ ನಮ್ಗೆ ಮೂಲ ಸೌಲಭ್ಯ ಕೊಡಿ ಅಂತ ಹೇಳಿ ಆ ಗ್ರಾಮಸ್ಥರು ನ್ಯೂಸ್ 18 ಮೂಲಕ ಮನವಿಯನ್ನ ಮಾಡ್ಕೊಂಡಿದ್ದಾರೆ. 30ಕ್ಕೂ ಅಧಿಕ ಕುಷ್ಠ ರೋಗಿಗಳಿರುವಂತ ಗ್ರಾಮ. ಮೂಲಭೂತ ಸೌಕರ್ಯ ಅನ್ನೋದು ಮರೀಚಿಕೆ ಆಗಿದೆ. ಮತ್ತೆ ವಯಸ್ಸಾದವರು ಇದ್ದಾರೆ, ವೃದ್ಧಾಪ್ಯ ವೇತನನೂ ಅವ್ರಿಗೆ ಬರ್ತಾ ಇಲ್ಲ. ಆಸ್ಪತ್ರೆಗೆ ಹೋಗಬೇಕು ಅಂತಂದ್ರೆ ಸರಿಯಾದ ರಸ್ತೆ ಇಲ್ಲ, ಹಾಗಾಗಿ ಬಸ್ಗಳ ಸೌಲಭ್ಯ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ. ಸರ್ಕಾರದಿಂದ ಪುನರ್ವಸತಿ ಕಲ್ಪಿಸಿದ್ರು ವೇಸ್ಟ್ ಆಗಿದೆ. ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಟ್ಲೀಸ್ಟ್ ಈಗಲಾದ್ರೂ ಮೂಲ ಸೌಕರ್ಯ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ನಮ್ಗೆ ಊಟ ಸರಿ ಇಲ್ಲ. ಒಂದು ಕೆಜಿ ಅಕ್ಕಿ ಕೊಡ್ತಾರೆ, 3 ಕೆಜಿ. ಆ ನುಚ್ಚಕ್ಕಿ ಕೊಡ್ತಾರೆ, 1 ಕೆಜಿ ಜೋಳ ಕೊಡ್ತಾರೆ ನಮ್ಗೆ. ಅದ್ರ ಅದು ಏನು ನಮ್ಗೆ ಸವಲತ್ತಿಲ್ಲ. ಸರ್ಕಾರ ದವಾಖಾನೆ ಇಲ್ಲ, ಒಂದು ಗೋಲಿ ಇಲ್ಲ. ನಡ್ಕೊತ ಹೋಗೋದಂದ್ರೆ 3 ಸೇಬೇಕು ಒಂದು ಆಟೋಕ್ಕೆ. ಹಂಗೆ ನಡ್ಕೊತ ಹೋಯ್ತೇವೆ. ಚಿಕ್ಕ ಇಂಥವ್ರೆಲ್ಲ ಸತ್ತೋಗ್ಯ 200 ಮಂದಿ. ರೋಡ್ ಇಲ್ಲ, ಒಂದು ಬಸ್ ಇಲ್ಲ, ಒಂದು ಆಟೋ ಬರಲ್ಲ. ಅರ್ಬಿ ಓಟ್ ಹಾಕಿದೇವೆ, ಮಸ್ತ್ ಓಟ್ ಹಾಕಿದಾಗೆ ಕೈ ಜೋಡಿ ನಿಲ್ಲಿಸ್ತಾರೆ. ನಿಮ್ಗೆ ರೋಡ್ ಮಾಡ್ತೇವೆ, ನಿಮ್ಗೆಲ್ಲ ಮಾಡ್ತೇವೆ ಅಂದ್ರೆ ರೋಡೇ ಮಾಡಿಸಿಲ್ಲ ಅವ್ರು. ನಮ್ಗೆ ಏನೂ ಸವಲತ್ತಿಲ್ಲ ಸರ್. ಇಲ್ಲಿ ಹೋಗ್ಬೇಕಂದ್ರೆ ಸವಲತ್ತಿಲ್ಲ, ಇಲ್ಲಿಗೆ ಬರ್ಬೇಕಂದ್ರೂ ಸವಲತ್ತಿಲ್ಲ. ಒಂದು ರೋಡ್ ಇಲ್ಲ, ಒಂದು ನಾಲಿ ಇಲ್ಲ ಸರ್. ಆಯ್ತು, ಎಲ್ಲರಿಗೆ ಓಟ್ ಹಾಕ್ತೀವಿ, ಒಬ್ಬರು ನಂಬಲ್ಲಿ ಯಾರು ಬರಂಗಿಲ್ಲ ಸರ್. ಒಬ್ಬರು ಬರಲ್ಲ, ನಮ್ಗೆ ಯಾರು ಹತ್ತಿಸ್ಕೊಂಬಲ್ಲ ಸರ್. ಒಬ್ಬರನ್ನು ಬರಲ್ಲ, ನಮ್ಮ ಊರಿಗೆ ಬರಲ್ಲ ಟೋಟಲಿ. ನಮ್ಗೊಂದು ಹಾಸ್ಪಿಟಲ್ದು ಸವಲತ್ತಿಲ್ಲ. ಆಯ್ತು, ಎಲ್ಲಿಗಾರು ಹೋಗೋರಂದ್ರೆ ಸವಲತ್ತಿಲ್ಲ ಸರ್. ಒಂದು ನಾಲಿ ಇಲ್ಲ, ಒಂದು ರೋಡ್ ಇಲ್ಲ. ಎಲ್ಲ ಮಾತಿಲ್ಲಿ ಭಾಳ ಹೈರಾಣ ಅದ ಸರ್. ನಾವಿಲ್ಲಿ ಬಂಧುಗಳಾಗ್ತೀವಿ ಅಂದ್ರೆ ಭಾಳ ಕಷ್ಟದಲ್ಲಿ ಬದುಕತ್ತಿದ್ದೇವೆ. 4 ಮನಿ ಇಲ್ಲ, 4 ಹೋಗ್ನೇಕು ದಾರಿ ಇಲ್ಲ, ಏನಿಲ್ಲ. ಬೇರೆ ಬಿದ್ದಾವ. 4 ಪಿಂಚರ್ ಇಲ್ಲ, ಯಾರಿಲ್ಲ. ಯಾರು ತಿನ್ಬೇಕು ಎಲ್ಲದು ತಪ್ಪದು. ಮಣ್ಣು ತಿನ್ಬೇಕು. ನಮ್ 4 ಪಿಂಚರ್ ಕುಡ್ಬೇಕು. ನಾ ಈ ಕಡೆ ಹೋದ್ರೆ 4 ವಾಪಸ್ ಮಾಡ್ಲತ್ತವ. ಹೋಗ್ ನಿಮ್ಗೆ ಪಿಂಚನ್ ಇಲ್ಲ ಅಂದ ನಾ ಎಲ್ಲ ಮಂದಿಗೂ ಪಿಂಚನ್ ಅವ. 4 ಯಾರು ಕುಡ್ಬೇಕು, ನೇತಾಯ್ತು ಮಂದಿ ಕುಡ್ಬೇಕು. ನಾವು ದಾರಿ ಬೇಕು, 4 ಮನಿ ಬೇಕು. ಮನಿ ಎಲ್ಲ ಸೋಲದವ, ನಾವು ಕುಡ್ಬೇಕು ಜಾಗ ಇಲ್ಲ. ಇಲ್ಲಿ ಬಹಳ ಜನ, ಒಂದು 40 ಮನೆಗಳಿದೆ. ಆ ಮನೆಗಳಲ್ಲಿ ಅವರಿಗೆ ಕುಷ್ಠರೋಗದಿಂದ ಬದುಕ್ತಾ ಇದ್ದಾರೆ. ಅವ್ರಿಗೆ ರೋಡ್ ಇಲ್ಲ, ಬಸ್ ಇಲ್ಲ, ಆಟೋ ಇಲ್ಲ, ಯಾರು ಡಾಕ್ಟರ್ ಬರಲ್ಲ. ಮತ್ತು ಸರ್ಕಾರ ಅನುದಾನ ಏನೂ ಇಲ್ಲ, ತೋರಿಸ್ತಾ ಇಲ್ಲ. ಈ ಚಟ್ನಳ್ಳಿ ಕುಷ್ಠರೋಗ ಗ್ರಾಮದಿಂದ 3 ಕಿಲೋಮೀಟರ್ ದೂರ ಹೋಗಿ ನಡ್ಕೋತ ಹೋಗ್ಬೇಕಾಗ್ತದೆ. ಅವ್ರಿಗೆ ಮೊದಲನೇದಾಗಿ ಒಂದು ಸರ್ಕಾರದಿಂದ ಬಸ್ ಅನುಕೂಲ ಮಾಡಿಕೊಡ್ರಿ, ಓಲಾ ಬರ್ಲಾಕ. ಅವ್ರಿಗೆ ಅಂದ್ರೆ ಕುಷ್ಠರೋಗದಿಂದ ಕೆಲವು ಜನ ನಾವು ಬೇರೆ ಬಸ್ಸಿನ ಹೋದ್ರೆ ಮುಟ್ಟಬೇಕಂದ್ರೆ ಜನ ದೂರ ಜನ ನೋಡ್ತಾ ಇದ್ದಾರೆ. ಆ ಕಷ್ಟದಿಂದ ಅವರಿಗೆ ಬಸ್ ಒಂದು ಮಾಡ್ಕೊಡ್ರಿ, ರೋಡ್ ಒಂದು ಮಾಡ್ಕೊಡ್ರಿ. ಸರ್ಕಾರದಿಂದ ಎಲ್ಲ ಸೌಲಭ್ಯ ಮಾಡ್ಕೊಡ್ಬೇಕು ಸರ್. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದುರ್ಗಪ್ಪ. ಈಗ ಪುನರ್ವಸತಿ ಗ್ರಾಮ ಅಂತ ಮಾಡಿದೆ ಸರ್ಕಾರ, ಬಟ್ ಅದು ವೇಸ್ಟ್ ಆಗ್ತಿದೆ. ಹೆಸರಿಗಷ್ಟೇ ಪುನರ್ವಸತಿ ಕಲ್ಪಿಸುವಂತ ಪ್ರಯತ್ನಗಳು ಆಗ್ತಾ ಇದೆಯಾ?
ಇಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಬಂದ್ರೆ ಅವ್ರು ಏನ್ ಮಾಡ್ತಾರೆ? ಅಟ್ಲೀಸ್ಟ್ ಒಂದು ಚರಂಡಿ, ರಸ್ತೆ, ಮೂಲಭೂತ ಸೌಕರ್ಯ ಇಷ್ಟು ವರ್ಷ ಆದ್ರೂ ಯಾಕೆ ಕಲ್ಪಿಸಿಲ್ಲ? ಅಧಿಕಾರಿಗಳು ಏನ್ ಹೇಳ್ತಾರೆ ಈ ಬಗ್ಗೆ? ಶರ್ಮಿತಾ, ಈ ಒಂದು ಗ್ರಾಮದ ಜನರ ಒಂದು ಪರಿಸ್ಥಿತಿಯನ್ನ ನೋಡಿದ್ರೆ ಅಯೋಮಯವಾಗಿರ್ತಕ್ಕಂಥದ್ದು. ಏನು ಬೀದರ್ ಜಿಲ್ಲಾ ಕೇಂದ್ರದಿಂದ ಕೇವಲ ಒಂದು 15 ಕಿಲೋಮೀಟರ್ ಅಂತರದಲ್ಲಿ ಈ ಒಂದು ಗ್ರಾಮ ಇರತಕ್ಕಂಥದ್ದು. ಚಟ್ನಳ್ಳಿ ನವಜೀವನ ಅಂತ ಈ ಒಂದು ಗ್ರಾಮಕ್ಕೆ ಹೆಸರು ಕೊಟ್ಟಿರ್ತಕ್ಕಂಥದ್ದು. ಈ ಗ್ರಾಮ ಚಟ್ನಳ್ಳಿ ಗ್ರಾಮದ ಪಕ್ಕವೇ ಇರತಕ್ಕಂಥದ್ದು. ಏನು 1983ರಲ್ಲಿ ಏನು ಜಿಲ್ಲೆಯಲ್ಲಿರ್ತಕ್ಕಂಥ ಕುಷ್ಠ ರೋಗದಿಂದ ಬಳಲ್ತಕ್ಕಂಥ ಪೀಡಿತರಿಗೆ ಏನು ಪ್ರತ್ಯೇಕವಾದಂತ ಒಂದು ಪುನರ್ವಸತಿಯನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಜಿಲ್ಲಾಡಳಿತ. ಆ ಅಂದಿನಿಂದ ಇಂದಿನವರೆಗೂ ಕೂಡ ಆ ಒಂದು ಗ್ರಾಮಸ್ಥರಿಗೆ ಸರ್ಕಾರದಿಂದ ಸಿಗಬೇಕಾದಂತ ಸವಲತ್ತುಗಳು ಮತ್ತೆ ಮೂಲಭೂತ ಸೌಕರ್ಯಗಳು ಯಾವೊಂದು ಸೌಲಭ್ಯಗಳು ಸಿಗದೆ ಇವತ್ತು ಸಂಕಷ್ಟದಲ್ಲಿ ಆ ಒಂದು ಕುಟುಂಬಸ್ಥರು ಇರ್ತಕ್ಕಂಥದ್ದು. ಚಟ್ನಳ್ಳಿ ನವಜೀವನ ಗ್ರಾಮದಲ್ಲಿ ಸುಮಾರು 35ಕ್ಕೂ ಹೆಚ್ಚು ಕುಷ್ಠರೋಗ ಪೀಡಿತ ಕುಟುಂಬಗಳು ಇರ್ತಕ್ಕಂಥದ್ದು. ಕೇವಲ ಕುಷ್ಠರೋಗ ಪೀಡಿತ ಕುಟುಂಬಗಳಷ್ಟೇ ಅಲ್ಲಿ ವಾಸವಾಗಿರ್ತಕ್ಕಂಥದ್ದು. ಆ ಒಂದು ಏನು ಗ್ರಾಮ ಇದೆ, ಪುಟ್ಟ ಗ್ರಾಮ. ಆ ಗ್ರಾಮದಲ್ಲಿ ರಸ್ತೆ ಆಗಿರ್ಬೋದು, ಚರಂಡಿ ವ್ಯವಸ್ಥೆ ಮತ್ತೆ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ಬಸ್ಸು ಸೌಕರ್ಯ ಕೂಡ ಇರದೇ ಇರ್ತಕ್ಕಂಥದ್ದು. ಹೀಗಾಗಿ ಏನು ಚಟ್ನಳ್ಳಿ ಗ್ರಾಮಕ್ಕೆ ಸಂಪರ್ಕಿಸಿದಂತ ಮುಖ್ಯ ರಸ್ತೆಗೆ ಹೋಗ್ಬೇಕಂದ್ರೆ ಸುಮಾರು 3ರಿಂದ 4 ಕಿಲೋಮೀಟರ್ ಕಾಲ್ನಡಿಗೆಯಲ್ಲೇ ಹೋಗ್ಬೇಕಾದಂತ ಅನಿವಾರ್ಯತೆ ಇರತಕ್ಕಂಥದ್ದು. ವಿಪರ್ಯಾಸ ಅಂದ್ರೆ ಇಲ್ಲಿ ಏನು ಸುಮಾರು 100ಕ್ಕೂ ಅಧಿಕ ಜನ ಇರ್ತಕ್ಕಂಥದ್ದು. ಏನು 6 ಎಕರೆ ವಿಸ್ತೀರ್ಣದಲ್ಲಿ ಈ ಒಂದು ಗ್ರಾಮ ಇರ್ತಕ್ಕಂಥದ್ದು. ಏನು ಈ ಒಂದು ಗ್ರಾಮದ ಜನರು ಏನು ಕುಷ್ಠರೋಗ ಪೀಡಿತ ಆಗಿರೋದ್ರ ಹಿನ್ನೆಲೆಯಲ್ಲಿ ಯಾರು ಕೂಡ ಇವರನ್ನ ಕೆಲಸಕ್ಕೆ ಕರೆಯೋದಿಲ್ಲ. ಹೀಗಾಗಿ ಇವ್ರಿಗೂ ದಿನನಿತ್ಯ ಕುಟುಂಬ ನಿರ್ವಹಣೆ ಕೂಡ ಕಷ್ಟ ಆಗಿರ್ತಕ್ಕಂಥದ್ದು. ಒಂದು ಕಡೆ ಮೂಲಭೂತ ಸೌಲಭ್ಯ ಆಗಿದ್ರೆ ಮತ್ತೊಂದು ಕಡೆ ಹೊಟ್ಟೆ ತುಂಬಿಸ್ಕೊಳ್ಳೋದೇ ಇವರಿಗೆ ಏನು ಕಷ್ಟ ಆಗಿರ್ತಕ್ಕಂಥದ್ದು. ಏನು ಕುಷ್ಠರೋಗ ಪೀಡಿತರು ಏನಿದ್ದಾರೆ ಇವರು ಏನು ಮುಪ್ಪಿನ ವಯಸ್ಸಿನಲ್ಲಿ ಇವತ್ತು ಭಿಕ್ಷಾಟನೆಯನ್ನ ಮಾಡಿ ಕುಟುಂಬ ನಿರ್ವಹಣೆ ಮಾಡ್ತಕ್ಕಂಥ ದುಸ್ಥಿತಿ ಇವತ್ತು ಬಂದಿರತಕ್ಕಂಥದ್ದು. ಕೇವಲ 15 ಕಿಲೋಮೀಟರ್ ಅಂತರದಲ್ಲಿ ಇರ್ತಕ್ಕಂಥ ಏನು ಈ ಒಂದು ಗ್ರಾಮಕ್ಕೆ ಜಿಲ್ಲಾಡಳಿತ ಯಾಕೆ ಒಬ್ರು ದುರಂತ ಅಂದ್ರೆ 1983ರ ಬಳಿಕ ಯಾವೊಬ್ಬ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಯಾವ ಅಧಿಕಾರಿಗಳು ಕೂಡ ಆ ಒಂದು ಗ್ರಾಮಕ್ಕೆ ಭೇಟಿ ಕೊಟ್ಟಿಲ್ಲ. ಹೀಗಾಗಿ ಆ ಗ್ರಾಮ ಅತ್ಯಂತ ದಯನೀಯ ಸ್ಥಿತಿಯಲ್ಲಿ ಅಲ್ಲಿನ ಜನರು ಬದುಕ್ತಾ ಇರ್ತಕ್ಕಂಥದ್ದು. ಈ ಒಂದು ಪರಿಸ್ಥಿತಿ ಶಾಸಕರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಚುನಾವಣೆ ಸಂದರ್ಭದಲ್ಲಿ ಶಾಸಕರಾಗಿರ್ಬೋದು, ಏನು ಸಚಿವರಾಗಿರ್ಬೋದು, ಎಲ್ಲರೂ ಕೂಡ ಏನು ಆ ಒಂದು ಗ್ರಾಮಕ್ಕೆ ರಸ್ತೆ ಮತ್ತು ಬಸ್ ಸೌಲಭ್ಯ, ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸಿ ಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನ ನೀಡ್ತಾ ಇದ್ದಾರೆ. ಆ ಭರವಸೆಯಾಗೇ ಉಳಿತಾ ಇದೆ. ಆ ಗ್ರಾಮಸ್ಥರ ಒಂದು ಬೇಡಿಕೆ ಇನ್ನೂವರೆಗೂ ಈಡೇರ್ತಾ ಇಲ್ಲ. ಹೀಗಾಗಿ ಅಲ್ಲಿನ ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ನಮಗೆ ಸರ್ಕಾರ ನಮಗೆ ಶೀಘ್ರವಾಗಿ ಏನು ನಮಗೆ ಅವಶ್ಯಕ ಇರತಕ್ಕಂಥ ಬಸ್ ವ್ಯವಸ್ಥೆ ಮತ್ತು ರಸ್ತೆ ಚರಂಡಿ ವ್ಯವಸ್ಥೆಯನ್ನ ಕೂಡ ನಾವು ಮಳೆಗಾಲದಲ್ಲಿ ಈ ಒಂದು ನಮಗೆ ಮನೆ ಕೂಡ ಸೋರ್ತಾ ಇದೆ. ಮನೆ ಏನು ಹಲವು 20-25 ವರ್ಷಗಳ ಹಿಂದೆ ಮನೆ ಕಟ್ಟಿ ಕೊಟ್ಟಿರ್ತಕ್ಕಂಥದ್ದು. ಅವು ಎಲ್ಲ ಮಳೆಗಾಲದಲ್ಲಿ ಸೋರ್ತಾ ಇದೆ. ನಮಗೆ ರಾತ್ರಿ ನಿದ್ದೆ ಮಾಡ್ಲಿಕ್ಕೂ ಕಷ್ಟ ಆಗ್ತಾ ಇದೆ. ಅಷ್ಟೊಂದು ಪರಿಸ್ಥಿತಿ ಇರ್ತಕ್ಕಂಥದ್ದು. ಯಾಕೆ ನಮ್ಮ ಕಷ್ಟವನ್ನ ಕೇಳ್ತಾ ಇಲ್ಲ? ನಾವು ಅಷ್ಟೊಂದು ಪಾಪಿಷ್ಟರ ಅನ್ನೋ ಒಂದು ಪ್ಲೀಸ್ ಬಿ ಆನ್ಲೈನ್. ಈ ಬಗ್ಗೆ ಮಾತಾಡೋದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ದೇ ಜಿಲ್ಲೆಯ ಚಟ್ನಳ್ಳಿಯ ನವಜೀವನ ಗ್ರಾಮ, ಅಲ್ಲಿ ಕುಷ್ಠರೋಗ ಪುನರ್ವಸತಿ ಗ್ರಾಮ ಅಂತ ಮಾಡಿದ್ದಾರೆ. ಬಟ್ ಸಮಸ್ಯೆ ಮಾತ್ರ ನೂರಾರಿದೆ ಸರ್. ಒಂದು, ಅವರಿಗೆ ಕೆಲಸ ಯಾರು ಕೊಡಲ್ಲ. ನಿಮ್ಗೆ ಗೊತ್ತಿದೆ ಅವ್ರ ಮೆಡಿಕಲ್ ಕಂಡೀಷನ್ ಬಗ್ಗೆ. ಆಸ್ಪತ್ರೆಗೆ ಹೋಗ್ಬೇಕಂದ್ರೆ 3ರಿಂದ 4 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಅವ್ರಿಗೆ ಅಂತಾನೆ ಸಪರೇಟ್ ಬಸ್ ವ್ಯವಸ್ಥೆ ಬೇಕು, ಮೂಲ ಸೌಕರ್ಯ ಮಾಡಿದ್ದಾಗ ಹೇಳಿ. ನೆಕ್ಸ್ಟ್ ವಿಸಿಟ್ ಬೀದರ್ಗೆ ಮಾಡಿದ್ದಾಗ ಅಲ್ಲಿ ಭೇಟಿ ಕೊಡ್ತೇನೆ. ಜಿಲ್ಲಾಧಿಕಾರಿ ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಜೊತೆಲಿ ತೆಗೆದುಕೊಂಡು ಹೋಗಿ ಭೇಟಿ ಕೊಟ್ಟು ಅವ್ರದ್ದು ಏನ್ ಸಮಸ್ಯೆ ಇದೆ ಸಮಸ್ಯೆ ಬಗೆಹರಿಸ್ತೇವೆ. ಇಷ್ಟೇ ಸರ್. ಅವ್ರು ಕೇಳ್ತಿರೋದು 35 ವರ್ಷದಿಂದ ನಮಗೆ ಏನು ಸೌಲಭ್ಯ ಸಿಕ್ಕಿಲ್ಲ, ಮತ್ತೆ ವೃದ್ಧಾಪ್ಯ ವೇತನ ಒಂದು ಬೇಕು. 60 ವರ್ಷ ಮೇಲ್ಪಟ್ಟವ್ರು ತುಂಬಾ ಜನ ಇದ್ದಾರೆ. ಅದೆಲ್ಲ ಎಲ್ಲೆಲ್ಲಿ ಸಮಸ್ಯೆಗಳಿದ್ದಾವೆ ನಮ್ ಗಮನಕ್ಕೆ ಬಂದಂತ ಸಂದರ್ಭದಲ್ಲಿ ಅವೆಲ್ಲವನ್ನು ಬಗೆಹರಿಸ್ತಾ ಇದ್ದೀವಿ. ಇವ್ರ ಸಮಸ್ಯೆನು ಪ್ರಪ್ರಥಮವಾಗಿ ತಮ್ಮ ಮುಖಾಂತರ ನಮ್ ಗಮನಕ್ಕೆ ಬಂದಿದೆ. ಅದನ್ನು ಖುದ್ದಾಗಿ ಭೇಟಿ ಕೊಟ್ಟು ಅದನ್ನು ಸರಿಪಡಿಸುವಂತದ್ದು, ಅದು ಸಮಸ್ಯೆ ನಿವಾರಣೆ ಮಾಡುವಂತ ಕೆಲಸ ಮಾಡ್ತೇವೆ. ಖಂಡಿತ ಸರ್. ನಿಮ್ ಮೇಲೆ ಒಂದು ಭರವಸೆ ವಿಶ್ವಾಸ ಇಡ್ತೀವಿ. ನಿಮ್ ಗಮನಕ್ಕೆ ಬಂದಿರಲಿಲ್ಲ, ನಿಮ್ ಗಮನಕ್ಕೆ ನ್ಯೂಸ್ 18 ಈಗ ತಂದಿದೆ. ನಮ್ಮ ರಿಪೋರ್ಟರ್ ಅನ್ನು ನೆಕ್ಸ್ಟ್ ವಿಸಿಟ್ ಅಲ್ಲಿ ನಿಮ್ ಜೊತೆ ಕಳಿಸ್ಕೊಡ್ತೀವಿ. ದಯವಿಟ್ಟು ಅವ್ರಿಗೆ ಏನ್ ಸೌಲಭ್ಯ ಬೇಕು ಅದನ್ನ ಕಲ್ಪಿಸ್ಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಇದು ಈಶ್ವರ್ ಖಂಡ್ರೆ ಅವ್ರ ಮಾತು. ನನ್ನ ಗಮನದಲ್ಲಿ ಇರಲಿಲ್ಲ, ಬಟ್ ಈ ಗಮನಕ್ಕೆ ಬಂದಿದೆ. ನೆಕ್ಸ್ಟ್ ವಿಸಿಟ್ ಅಲ್ಲಿ ಖಂಡಿತ ನಾನು ಅಧಿಕಾರಿಗಳ ತಂಡದ ಜೊತೆಗೆ ಅಲ್ಲಿಗೆ ಹೋಗ್ತೀನಿ, ಅವ್ರ ಸಮಸ್ಯೆ ಏನಿದೆ ಆಲಿಸ್ತೀನಿ, ಅದನ್ನ ಸ್ಥಳದಲ್ಲೇ ನಿವಾರಿಸುವಂತ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಒಂದು ಭರವಸೆಯನ್ನ ನ್ಯೂಸ್ 18 ಮುಖಾಂತರ ಕೊಟ್ಟಿದ್ದಾರೆ. 35 ವರ್ಷಗಳಿಂದ ಈ ವೃದ್ಧಾಪ್ಯ ಜೀವನ ನಡೆಸ್ತಾ ಇರೋರು ಪಾಪ. ಒಂದ್ ಕಡೆ ವೇತನ ಸಿಗ್ತಾ ಇಲ್ಲ ಸರಿಯಾಗಿ, ಇನ್ನೊಂದು ಕಡೆ ಅಂದ್ರೆ ತಮ್ಮ ಯಾರು ಮುಟ್ಟಿಸ್ಕೊಳ್ಳೋದಿಲ್ಲ ಕುಷ್ಠರೋಗ. ಅದನ್ನ ನಿವಾರಣೆ ಮಾಡಬೇಕು ಅಂತ ಸರ್ಕಾರ ಅನೇಕ ಯೋಜನೆಗಳನ್ನ ತಂದಿದೆ. ಒಂದು ಗ್ರಾಮವನ್ನೇ ನಿರ್ಮಾಣ ಮಾಡಿದ್ರು ಕೂಡ ಅದು ವ್ಯರ್ಥವಾಗಿ ಹೋಗ್ತಾ ಇದೆ. ಇನ್ನಾದ್ರೂ ಈ ಕಡೆ ಗಮನ ಹರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಈ ಸುದ್ದಿಯನ್ನ ಫಾಲೋ ಅಪ್ ಮಾಡ್ತೀವಿ. ಇನ್ನು ಮುಂದಿನ ಸುದ್ದಿ